ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ನೋಡುವ. ಓಕೆ, ಕೋರ್ಟ್ ವಿಚಾರದ ಬಗ್ಗೆ ಏನೋ ಯೋಚನೆ ಮಾಡ್ತಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಪರ್ಸನ್ ಕರೆಂಟ್ಲಿ ಕೋರ್ಟ್ ವಿಚಾರವಾಗಿ, ನ್ಯಾಯಾಲಯದ ವಿಚಾರವಾಗಿ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ಸಖತ್ ಪ್ರೀ ಪ್ಲಾನ್ಡ್ ಇದ್ದಾರೆ, ಸಖತ್ ಪ್ಲಾನಿಂಗ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ನಿಮ್ಮನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ನಿಮ್ಮನ್ನ ಹೇಗೆ ಮೈಂಡ್ ನ ಟ್ರ್ಯಾಪ್ ಮಾಡ್ಬೇಕು, ಅಥವಾ ನಿಮ್ ಮೈಂಡ್ ನ ಹೇಗೆ ಕಂಟ್ರೋಲಿಗೆ ತಗೊಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಅವ್ರ ಕೈಲಿ ಒಂದ್ ಮ್ಯಾಜಿಕಲ್ ಪವರ್ ಇದೆ, ಆ ಪವರ್ ಇಂದ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಟೈಮ್ ಈಸ್ ಎವ್ರಿಥಿಂಗ್. ಟೈಮಿಗೆ ಟೈಮ್ ಕಲ್ಸುತ್ತೆ ಬುದ್ಧಿ ಅಂತ, ಟೈಮಿಗೆ ಟೈಮೇ ಬುದ್ಧಿ ಕಲ್ಸುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ ಪರ್ಸನ್ ಕರೆಂಟ್ ಎನರ್ಜಿ ಕೆಲವರಿಗೆ ತಲೆ ಕೆಟ್ಟ ಹೋಗಿದೆ. ನೈಟ್ ಆದ್ರೆ ಭಯಂಕರ ಕನಸುಗಳು ಬೀಳುವಂಥದ್ದು, ಯಾರೋ ಚುಚ್ಚಿ ಕೊಂದಂತೆ ಕನಸುಗಳು ಬೀಳ್ತಾ ಇದೆ. ಕೆಲವರಿಗೆ ಎಲ್ಲಾದ್ರೂ ದೂರ ಹೋಗೋ ಪ್ಲಾನ್ ಕೂಡ ಇದೆ. ಕೆಲವರು ವಿದೇಶಕ್ಕೆ ಹೋಗುವಂತ ಯೋಚನೆಗಳು ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನ ನಿಮ್ಮ ಪರ್ಸನ್ ಯಶಸ್ವಿ ವ್ಯಕ್ತಿ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಇನ್ನ ಒಂದಷ್ಟು ಜನ ತಮ್ಮ ಜೀವನದಲ್ಲಿ ತಾವು ಇಷ್ಟಪಟ್ಟಂತ ವ್ಯಕ್ತಿ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ ಆಸೆ ಪಡ್ತಿದ್ದಾರೆ. ಮತ್ತೆ ಒಂದಷ್ಟು ಮದುವೆಯ ವಿಚಾರವಾಗಿ, ಮಕ್ಕಳಾಗ್ಬೇಕು ಅನ್ನುವಂತ ವಿಚಾರವಾಗಿ, ಒಂದಷ್ಟು ರೊಮ್ಯಾನ್ಸ್ಗೆ ಸಂಬಂಧಪಟ್ಟಂಗೆ, ಫಿಸಿಕಲ್ ಅಪೇರಿಯನ್ಸಿಗೆ ಸಂಬಂಧಪಟ್ಟಂಗೆ ಯೋಚನೆನ ಮಾಡ್ತಿದ್ದಾರೆ. ಆ ಥರ ರಿಲೇಶನ್ಶಿಪ್ ಬೇಕು ಅಂತ. ಕೆಲವರಲ್ಲಿ ಇದೊಂದು ಜನರಲ್ ರೀಡಿಂಗ್, ತುಂಬಾ ಜನರ ಎನರ್ಜಿ ಇದೆ. ಸೊ ಹಾಗಾಗಿ ಕೆಲವರಿಗೆ ಏನೋ ಒಂದು ಆಫರ್ ಕೊಡ್ಬೇಕು, ಲವ್ ಆಫರ್. ಸೊ ನಿಮ್ ಜೀವನದಲ್ಲಿ ಪ್ರೀತಿ ಇಲ್ಲ, ಅದಕ್ಕೆ ನಿಮ್ಗೆ ಈ ಆಫರ್ ಕೊಟ್ರೆ ನಿಮ್ ಜೀವನ ಚೆನ್ನಾಗಾಗತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಿಮ್ ಪರ್ಸನಿಗೆ ಗೊತ್ತಿದೆ ಅವ್ರು ಮೋಸ ಮಾಡ್ತಿದ್ದಾರೆ, ಮತ್ತೆ ಅವ್ರು ನಂಬಿರೋದು ಕೂಡ ಅವ್ರಿಗೆ ಯಾರು ಆಫರ್ ತರ್ತಾರೆ ಅದು ಮೋಸ ಮಾಡೋ ಮೋಸಗಾರರೇ ತರ್ತಾರೆ ಅನ್ನುವಂಥದ್ದು. ಮತ್ತೆ ಎಲ್ಲರಿಗೂ ಸತ್ಯ ಗೊತ್ತಿರೋದ್ರಿಂದ ನಿಮ್ ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿ ಡೀಲ್ ಮಾಡ್ಬೇಕು ಅಂತ. ಇಲ್ಲಿ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ. ಫ್ಯಾಮಿಲಿ ರಿಲೇಟೆಡ್ ಮತ್ತೆ ಆಸ್ತಿ ರಿಲೇಟೆಡ್ ಏನೋ ಒಂದಷ್ಟು ಜಾಗ ಜಮೀನು ಇರಬಹುದು, ಅಥವಾ ಮನೆ ಇರಬಹುದು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಓಡಾಡ್ತಾ ಇದ್ದಾರೆ ಅವ್ರ ತಲೆಯಲ್ಲಿ. ಸೊ ಏನೋ ಒಂದು ಮಕ್ಕಳ ಹೆಸರಿಗೆ ಮಾಡ್ಬೇಕು ಅನ್ನುವಂದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ ಪರ್ಸನ್ ಕರೆಂಟ್ಲಿ ಫುಲ್ ಆಫ್ ಲವ್ ಮೂಡ್ ಅಲ್ಲಿ ಇದ್ದಾರೆ. ಸೊ ಅವರು ಒಂದು ಸ್ಟಾರ್ ತರ ಬೆಳಿಬೇಕು ಅನ್ನೋದ್ರ ಜೊತೆಗೆ ಒಬ್ಬ ಸ್ಟಾರ್ ನ ಬುಟ್ಟಿಗೆ ಹಾಕೊಬೇಕು ಅನ್ನೋ ಯೋಚನೆಯಲ್ಲೂ ಕೂಡ ಇದ್ದಾರೆ ಅವರು. ಯಾರೋ ಒಂಚೂರು ಚೆನ್ನಾಗಿ ಸ್ಟಾರ್ ಎನರ್ಜಿಲಿ ಇರೋರು ಇದ್ದಾರೆ, ಅವ್ರನ್ನ ಅವರ ಪ್ರೀತಿಲಿ ಬೀಳಿಸ್ಕೊಳ್ಳುವಂತ ತವಕದಲ್ಲಿ ಅವರಿದ್ದಾರೆ. ಬಟ್ ಅದೆಲ್ಲವೂ ವ್ಯರ್ಥ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಯಾಕೆ ಅಂದ್ರೆ ಎಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇದೆ. ವೈಟಿಂಗ್ ಇಸ್ ಟೂ ಮಚ್ ಅನ್ನುವಂಥದ್ದು ಕೂಡ ಇದೆ. ತುಂಬಾ ನಿರ್ಧಾರನ ಮಾಡಿ ನಿರ್ಧಾರ ತಗೊಳ್ಬೇಕು ಅನ್ಕೊಂಡಿದ್ದಾರೆ. ಜೊತೆಗೆ ತುಂಬಾ ಜವಾಬ್ದಾರಿಗಳಿದೆ, ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಸೀಕ್ರೆಟ್ ಮಾಡ್ತಿದ್ದಾರೆ. ಜೊತೆಗೆ ತಾಯಿಗೆ ಸಂಬಂಧಪಟ್ಟಂಗೆ ಕೂಡ ಸಾಕಷ್ಟು ಸೀಕ್ರೆಟ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪರ್ಸನ್ ಯಾರಿದ್ದಾರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಪರ್ಸನ್, ಅವ್ರ ಟೈಮ್ ತುಂಬಾ ಚೆನ್ನಾಗಿದೆ, ಲಕ್ಕಿ ಟೈಮ್ ನಡೀತಾ ಇದೆ. ಹಾಗಾಗಿ ಅವ್ರು ಏನ್ ಅನ್ಕೊಂಡ್ರು ಕೂಡ ಅವರಿಗೆ ಆಗ್ತಾ ಇದೆ. ಸೊ ಹಾಗಾಗಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಲವ್ ಆಗಿರ್ಲಿ, ಆರೋಗ್ಯ ಆಗಿರ್ಲಿ, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಆಗಿರ್ಲಿ, ಎಲ್ಲವೂ ಇದೆ. ಅವ್ರ ಜೀವನದಲ್ಲಿ ಅವರ ಎಕ್ಸ್ ಕೂಡ ವಾಪಸ್ ಬರ್ತಿದ್ದಾರೆ. ಅವರ ರಿಲೇಟಿವ್ ಇರಬಹುದು, ಅವರ ಲವ್ ಇರಬಹುದು, ಅವರ ಫ್ರೆಂಡ್ ಇರಬಹುದು, ಎಲ್ಲವೂ ಕೂಡ ರಿಯೂನಿಯನ್ ಎನರ್ಜಿ ನಡೀತಾ ಇದೆ. ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇದಕ್ ಮುಂಚೆ ಯಾರಿದ್ರು ಅವರೆಲ್ಲರೂ ಕೂಡ ಮತ್ತೆ ಬರ್ತಿದ್ದಾರೆ. ಹಾಗಾಗಿ ನಿಮ್ಮ ಪರ್ಸನ್ ಕೂಡ ತುಂಬಾ ಆಪ್ಷನ್ಸ್ ಇದೆ ಅವ್ರ ಹತ್ರ. ಸೊ ಎಲ್ಲರಿಗೂ ಪ್ರೀತಿ ಹಂಚೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಬಟ್ ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇರೋದ್ರಿಂದ ನಿಮಗ್ ಗೊತ್ತಿದೆ ಯಾರ್ ಬೇಕು ಯಾರ್ ಬೇಡ ಅಂತ. ನಿಮ್ ಪರ್ಸನ್ ಇರೋದ್ರಲ್ಲೇ ಇಡೀ ಪ್ರಪಂಚದಲ್ಲಿ ಹ್ಯಾಪಿಯೆಸ್ಟ್ ಪರ್ಸನ್ ಯಾರಾದ್ರೂ ಇದ್ರೆ ಸದ್ಯಕ್ಕೆ ನಿಮ್ ಪರ್ಸನ್ನೇ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ದೇವಿ ಆಶೀರ್ವಾದ ಕೂಡ ಸಿಕ್ಬಿಟ್ಟಿದೆ. ಹಾಗಾಗಿ ದೇವಿಯಿಂದ ಅವರು ಏನ್ ಕೇಳ್ಕೊಂಡಿದ್ರು ದೇವ್ರ ಹತ್ರ
ಅದು ನಡೆದಿದೆ. ಮತ್ತೆ ದೇವರು ಕೂಡ ಅವರಿಗೆ ಭಾಷೆನ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಹೇಳ್ತಾ ಇದೆ ಇಲ್ಲಿ ಹೇಳ್ತಾ ಇದೆ ಕಾರ್ಡ್. ಓಕೆ. ಪ್ರಾಮಿಸ್ ಮಾಡಿದೆ ದೇವ್ರು ಅವರಿಗೆ. ಯಾವುದೋ ದೇವ್ರ ಹತ್ರ ಹೋಗಿ ಅವರು ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಅವರಿಗೆ ಒಂದು ಭರವಸೆ ಸಿಕ್ಕಿದೆ. ಓಕೆ. ಸೊ 3 ಕಾರ್ಡು ನೋಡುವ ಏನು ಬರುತ್ತೆ ಅಂತ. ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಬದಲಾಗ್ತಾರೆ ನಿಮ್ಮ ಪಾರ್ಟ್ನರ್ ಪರ್ಸನ್ ಅನ್ನುವಂಥದ್ದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸದ್ಯಕ್ಕೆ ನಿಮ್ಮ ಪರ್ಸನ್ ಇಬ್ರು ಬೇಕು ಅಂತ ಒಂದು ಹಠ ತೊಟ್ಟಿದ್ದಾರೆ. 2-3 ರಿಲೇಶನ್ಶಿಪ್ ಇರಬಹುದು ಅವ್ರ ಹತ್ರ. ಆದ್ರೂ ಅವರು ಹೊಸ ರಿಲೇಶನ್ಶಿಪ್ಪಿಗೆ ಹಾತೊರಿತಾ ಇದ್ದಾರೆ. ಇನ್ನ ಒಂದು ಹೊಸ ರಿಲೇಶನ್ಶಿಪ್ ಬೇಕು. ಸರಿಯಾಗಿರೋರು ನನ್ಗೆ ಯಾರು ಸಿಕ್ಕಿಲ್ಲ. ಸರಿಯಾಗಿರುವಂತ ಪಾರ್ಟ್ನರ್ ಬೇಕು. ಇನ್ನ ನನ್ನ ಹೃದಯ ಸಾಮ್ರಾಜ್ಯದಲ್ಲಿ ನನ್ನ ಲೈಫಲ್ಲಿ ಒಂದು ರಾಣಿ ತರ ಮೆರೆಸುವಂತ ನನ್ನ ರೇಂಜ್ಗೆ ನನ್ನ ಲೆವೆಲ್ಗೆ ಇರುವಂತ ಪರ್ಸನ್ ಬೇಕು ಅಂತ ಆಸೆ ಪಡ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಈಗಲೇ ತುಂಬಾ ಸೈಕಲ್ ಹೊಡಿತಾ ಇದ್ದಾರೆ. ಇನ್ನ ಹೆಚ್ಚಿನ ಸೈಕಲ್ ಹೊಡೆದು ಸುಸ್ತು ಹೊಡಿತಾರೆ ಅವರು. ನೋಡೋಣ ಏನಾಗಬಹುದು ಅಂತ. ಒಳ್ಳೇದಾಗ್ಲಿ ಅಂತ ಹಾರೈಸೋಣ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸದ್ಯಕ್ಕೆ ನಿಮ್ಮ ಪರ್ಸನ್ ತುಂಬಾ ಬೇಜಾರಲ್ಲಿದ್ದಾರೆ. ನೀವು ಕೊಡುವಂತ ಆಫರ್ ಜೊತೆಗೆ ಬೇರೆ ಯಾವುದೋ 2 ಆಫರ್ ಬಂದಿದೆ. ಆ ಆಫರ್ನ ಒಪ್ಕೊಳ್ಳೋ ಬೇಡವೋ ಅಂತ ಯೋಚನೆ ಮಾಡೋ ತರ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ಈಗ ಫುಲ್ ಆಫ್ ಡ್ರಾಮಾಲಿ ಇದ್ದಾರೆ. ಓಕೆ. ತುಂಬಾ ಬೇಜಾರಾದಂಗೆ ಕಾಣಿಸ್ತಿದ್ದಾರೆ. ಅವರ ಪ್ರೇಯಸಿ ಅಥವಾ ಪ್ರಿಯತಮರು ಕೈ ಕೊಟ್ಟಿ ಹೋಗಿದ್ದಾರೆ. ಅದಕ್ಕೆ ಅವರು ಚಿಲ್ ಔಟ್ ಮಾಡೋಕ್ಕೆ ಎಲ್ಲೋ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಒಂದು ಫೋನ್ ಕಾಲಿಗೋಸ್ಕರ ಕಾಯ್ತಾ ಇದ್ದಾರೆ ಅಥವಾ ಒಂದು ಮೆಸೇಜಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರೆಲ್ಲೋ ಟ್ರಿಪ್ ಹೋಗುವಂತ ಅಥವಾ ಯಾರೋ ಬರೋದನ್ನೋ ಅಥವಾ ಯಾರೋ ಹೋಗೋದನ್ನೋ ಅಥವಾ ನೀವು ಹೋಗೋದನ್ನೋ ಏನೋ ಕಾಯ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವರು ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.